ಕುತೂಹಲ ಕೆರಳಿಸಿರುವಂತದ್ದು ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತೆ ಉತ್ಖನನಕ್ಕೆ ಮುಂದಾಗುತ್ತಾ ಎಸ್ಐಟಿ ಅನ್ನುವಂತ ಕುತೂಹಲ ಎದ್ದಿದೆ. ಇಂದು ಬೆಳ್ತಂಗಡಿಯಲ್ಲಿ ಪ್ರಣಬ್ ಮಹಂತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಉತ್ಖನನ ಅಂದ್ರೆ ಚಿನ್ನಯ್ಯ ಹೇಳಿದ ಸ್ಪಾಟ ಅಲ್ಲ. ಚೆನ್ನಯ್ಯನ ಕತೆ ಎಲ್ಲ ಮುಗಿದಿದೆ ಈಗ ಸದ್ಯಕ್ಕೆ. ಯಾಕೆಂದ್ರೆ ಆತನನ್ನ ಜೈಲಿಗೆ ಹಾಕಲಾಗಿರುವಂಥದ್ದು, ಪೊಲೀಸರ ಕಸ್ಟಡಿ ಅದೆಲ್ಲವೂ ಕೂಡ ಮುಗಿದ ಬಳಿಕ, ವಿಚಾರಣೆ ಎಲ್ಲ ಆದ ಬಳಿಕ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಧಾರದಲ್ಲಿ ಈಗ ತನಿಖೆಯನ್ನು ಕೂಡ ಮಾಡಲಾಗ್ತದೆ. ಇದೇ ಸಂದರ್ಭದಲ್ಲಿ ತಿಮರೋಡಿ ಕೊಟ್ಟಿರುವಂಥ ದೂರ ಆಗಿರ್ಬೋದು, ಇನ್ನೊಂದು ಕಡೆ ವಿಠಲ್ ಗೌಡ ಹೇಳ್ತಾ ಇರುವಂಥ ಮಾಹಿತಿ ಆಗಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಮತ್ತೇನಾದರೂ ಉತ್ಖನನ ಮಾಡಲಾಗುತ್ತಾ ಅಂತ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆಗಳು ಸಿಕ್ಕಿದವೆ ಅಂತ ಹೇಳಿದ್ದ ವಿಠಲ್ ಗೌಡ. ಇದೇ ಹೇಳಿಕೆ ಆಧರಿಸಿ ಇಂದು ಎಸ್ಐಟಿ ಅಧಿಕಾರಿಗಳು ಸಭೆಯನ್ನ ಮಾಡುವಂತ ಸಾಧ್ಯತೆ, ಇಂದಿನ ಸಭೆಯಲ್ಲಿ ಮುಂದಿನ ನಡೆ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು, ಇವತ್ತು ಪ್ರಣಬ್ ಮಹಂತಿ ಅವರ ನೇತೃತ್ವದಲ್ಲೇ ಸಭೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಉತ್ಖನನ ಮಾಡಬೇಕಾ ಬೇಡವಾ ಅಂತ ನಿರ್ಧಾರವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇವತ್ತು ಸಂಡೇ ಆದರೂ ಕೂಡ ಸಭೆಯನ್ನ ಸೇರಲಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಯಾವ ರೀತಿಯ ಎಸ್ಐಟಿ ತುಂಬಾ ಡೆಪ್ತ್ ಆಗಿ ತನಿಖೆ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್ ಇದು. ಇವತ್ತು ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡಲಾಗ್ತದೆ, ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವತ್ತೇ ನಿರ್ಧಾರ ಮಾಡ್ತಾರಾ? ಪೃಥ್ವಿ, ಹೌದು. ಯಾಕೆಂದ್ರೆ ಈ ಪ್ರಕರಣ ಮತ್ತೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. ಯಾಕೆಂದ್ರೆ ಒಂದು ಹಂತದ ತನಿಖೆ ಈಗಾಗಲೇ ಮುಗ್ದಿರುವಂಥದ್ದು. ಯಾರೆಲ್ಲ ಆ ಬುರುಡೆ ಗ್ಯಾಂಗ್ನ ಸದಸ್ಯರು ಅಂತ ಹೇಳ್ತಾರ ಅಂತ ಎಲ್ಲರನ್ನು ಕೂಡ ಈಗ ವಿಚಾರಣೆ ಮಾಡಿರುವಂಥದ್ದು. ಹಾಗಾಗಿ ಅವರೆಲ್ಲರ ವಿಚಾರಣೆ ಬಳಿಕ ಎಸ್ಐಟಿ ಮುಂದೇನು ಮಾಡುತ್ತೆಂಬ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಎಸ್ಐಟಿಯ ಪ್ರಮುಖರು ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮುಂದಿನ ತನಿಖೆ ಹೇಗೆ ಆಗಬೇಕು, ಯಾವ ರೀತಿಯಾಗಿ ಆಗಬೇಕೆಂಬ ರೂಪುರೇಷೆಗಳು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಇಲ್ಲಿ ತನಕ ಮಾಡಿದಂತಹ ಎಸ್ಐಟಿಯ ತನಿಖೆಗಳ ಬಗ್ಗೆ ಕೂಡ ಮೊಹಂತಿ ಅವರಿಗೆ ಅಧಿಕಾರಿಗಳು ವರದಿಯನ್ನು ಕೊಡ್ತಾರೆ. ಜೊತೆಗೆ ಪ್ರದೀಪ್ ಎಂಬಾತನನ್ನ ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ 183 ಹೇಳಿಕೆಯನ್ನು ಕೊಡಲಾಗಿತ್ತು. ಹಾಗಾಗಿ ಆ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಕೊಡ್ತಾರೆ. ಇದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ ಏನಂತ ಹೇಳಿದ್ರೆ, ಬಂಗ್ಲಗುಡ್ಡ ಕಾಡಿನಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಅಲ್ಲಿ ಬುರುಡೆಗಳಿವೆ, ಮಾನವ ದೇಹದ ಅವಶೇಷಗಳಿವೆ ಎಂಬ ಮಾಹಿತಿಯನ್ನ ಸ್ವತಃ ವಿಠಲ್ ಗೌಡ್ರೆ ಬಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಚರ್ಚೆಗಳು ಉಂಟಾಗ್ತಾ ಇದೆ. ಜೊತೆಗೆ ಇದರ ಮಹಜರು ಕಾರ್ಯ ಆಗಿರ್ಬೋದು, ಅದನ್ನ ತೆಗೆಯುವಂತ ಪ್ರಕ್ರಿಯೆಗಳು ಇಲ್ಲಿ ತನಕ ಆಗಿಲ್ಲ. ಹಾಗಾಗಿ ಇವತ್ತು ಸಭೆಯಲ್ಲಿ ನಿರ್ಧಾರ ಆಗುವಂತ ವಿಚಾರಗಳ ಬಗ್ಗೆ ಮುಂದಿನ ಎಸ್ಐಟಿಯ ತನಿಖೆ ಇರುವಂತದ್ದು. ನಾಳೆಯಿಂದ ಮತ್ತೆ ಬಂಗ್ಲಗುಡ್ಡ ಕಾಡಿನಲ್ಲಿ ಎಸ್ಐಟಿ ಪರಿಶೋಧನೆಯನ್ನು ಮಾಡುತ್ತಾ ಸತ್ಯಾಸತ್ಯತೆಯನ್ನ ಹೊರ ಹಾಕುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಎಸ್ಐಟಿಗೆ ಮುಂದಿರುವಂತಹ ಟಾಸ್ಕ್ಗಳ ಬಗ್ಗೆ ಕೂಡ ಇವತ್ತು ಸಭೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವತ್ತು. ಸಭೆಯಲ್ಲಿ ಆ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ. ಸುಮಾರು ದೀರ್ಘಕಾಲದಲ್ಲಿ ಈ ಚರ್ಚೆಗಳು ಆಗುತ್ತೆ. ಇವತ್ತು ಸಂಜೆವರೆಗೆ ಕೂಡ ಈ ಸಭೆ ಮುಂದುವರಿಯುತ್ತಂತೆ ಹೇಳಲಾಗ್ತಾ ಇದೆ. ವಿಠಲ್ ಗೌಡ್ರ ಹೇಳಿಕೆ ಬಗ್ಗೆ ಕೂಡ ಸಾಕಷ್ಟು ಈಗ ಚರ್ಚೆಗಳು ಆಗ್ತಾ ಇರುವಂತದ್ದು. ವಿಠಲ್ ಗೌಡ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಆದ್ರೆ ಅವರ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಆದ್ರೆ ಇಲ್ಲಿ ತನಕ ಅಂತಹ ಕೇಸ್ಗಳ ಪ್ರಕ್ರಿಯೆ ಯಾವುದೂ ಕೂಡ ಆಗಿಲ್ಲ. ಆದ್ರೆ ಸತ್ಯ ಆಗ್ಬೇಕಾದ್ರೆ ಎಸ್ಐಟಿ ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಬಂಗ್ಲಗುಡ್ಡ ಕಾಡಿನ ಸತ್ಯ ಶೋಧನೆ ಮಾಡಬೇಕಾಗತ್ತೆ. ಬಂಗ್ಲಗುಡ್ಡ ಕಾಡಿನಲ್ಲಿ ಆ ಬುರುಡೆಗಳು ಇವೆಯಾ, ವಿಠಲ್ ಗೌಡ್ರೆ ಹೇಳಿದಾಗೆ ಸುಮಾರು 7ಕ್ಕೂ ಹೆಚ್ಚು ಮನುಷ್ಯರ ದೇಹದ ಅವಶೇಷಗಳು ಇವೆಯಾ ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಸತ್ಯ ಶೋಧನೆಯನ್ನು ಎಸ್ಐಟಿ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಆ ಬಗ್ಗೆ ಪ್ರಮುಖವಾದ ನಿರ್ಧಾರವನ್ನ ಎಸ್ಐಟಿ ಕೈಗೊಳ್ಳುವಂತಹ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿರಾಜ್, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ.